ಎಸ್ ಜಾನಕಿ ಅವರ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂತಾಪ ಸೂಚಿಸಿದ್ದಾರೆ. ಎಸ್ ಜಾನಕಿ ನಿಧನದ ಸುದ್ದಿ ಕೇಳಿ ನನಗೆ ತುಂಬಾ ಆಘಾತವಾಗಿದೆ. ಜಾನಕಮ್ಮ ಅವರ ನಿಧನದಿಂದ ಸಂಗೀತ ಕ್ಷೇತ್ರ ಮೌನವಾಗಿದೆ. ಜಾನಕಿಯವರು ಕನ್ನಡ ನಾಡಿನಲ್ಲಿ ಎಂದೆಂದಿಗೂ ಕೂಡ ಅಮರ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ ಮಾಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಪೋಸ್ಟ್ ನೋಡಿ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ, ಕನ್ನಡ ಚಿತ್ರರಂಗದ ಮೇರು ಗಾಯಕಿಯಾಗಿದ್ದಂಥ ಎಸ್ ಜಾನಕಿ ಅವರು ಅನೇಕ ಗಾಯಕರುಗಳನ್ನು ಪ್ರೋತ್ಸಾಹಿಸಿ ಬೆಳೆಸಿದ ಸರಳತೆಯ ಸಾಕಾರ ಮೂರ್ತಿ ಜಾನಕಮ್ಮನವರ ಒಂದು ಅಪ್ರತಿಮ ಸಾಧನೆ ಅನ್ನುವಂಥದ್ದು ಬಗ್ಗೆ ಅವರು ಹೇಳ್ತಾ ಅವರ ಸಾಧನೆಯನ್ನು, ಅವರ ಗೀತೆಗಳನ್ನು ಕೊಂಡಾಡಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಹೀಗೆ ಎಸ್ ಜಾನಕಿ ಅವರ ಅಗಲಿಕೆ ನೋಡಿ, ಈ ಒಂದು ಫೋಟೋ ನೀವೇನು ನೋಡ್ತಾ ಇದ್ರಿ, ಇದು ಕೊನೆಯ ಫೋಟೋ. ಅವರ ಕೊನೆಯ ಘಳಿಗೆ ಜಾನಕಿ ಅವರಿಗೆ ಯಾವಾಗ ಉಸಿರಾಟದ ತೊಂದರೆ ಆಯಿತು ತಕ್ಷಣಕ್ಕೆ ಅವರನ್ನು ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಫೋಟೋ ಕೂಡ ಗಮನಿಸಿದ್ರೆ ಅಲ್ಲಿ ವೈದ್ಯರು ಕೂಡ ಒಬ್ಬರು ಹೇಳೋ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ, ಟ್ರೀಟ್ಮೆಂಟ್ಗೆ ಅವರು ಸ್ಪಂದಿಸ್ತಾ ಇದ್ರು, ಬಟ್ ಏಕಾಏಕಿ ಅವರು ಉಸಿರು ನಿಲ್ಲಿಸಿದ್ರು ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ. ಸೊ ಬೆಳಗಿನ ಜಾವದಷ್ಟರಲ್ಲಿ ಅವರನ್ನು ಅಪೋಲೋ ಆಸ್ಪತ್ರೆಗೆ ಅಂಥೇಳಿ ಕರ್ಕೊಂಡು ಬಂದರು. ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಇದು ಹಳೆಯ ದೃಶ್ಯಗಳು. ಅಂದರೆ ಈಗ ಮುಂಚೆ ವಯೋಸಹಜವಾಗಿ ಒಂದು ಸ್ವಲ್ಪ ಅವರಿಗೆ ನಡೆದಾಡುವಂಥದ್ದಕ್ಕೆ ಇದೆಲ್ಲಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಇತ್ತು. ಆದರೂ ಕೂಡ ಬೇರೆ ಅಂಥ ಹೆಚ್ಚು ಏನೋ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅಥವಾ ಬೆಡ್ ರಿಡನ್ ಆಗಿದ್ದಾರೆ ಅನ್ನುವಂಥದ್ದು ಯಾವತ್ತೂ ಕೂಡ ಜಾನಕಮ್ಮ ಅವ್ರಿಗೆ ಆಗಿದ್ದೇ ಅಲ್ಲ. ಇಂಥ ಜಾನಕಮ್ಮ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಆಸ್ಪತ್ರೆಗೆ ಜಿ ಟಿ ದೇವೇಗೌಡರು ಭೇಟಿ ನೀಡಿದರು.